ಬೆಳಗಾವಿ ಆಯ್ತು, ಈಗ ಕಾರವಾರ. ಮರಾಠಿ ಆಯ್ತು, ಈಗ ಕೊಂಕಣಿ. ಭಾಷೆ ಆಧಾರ ಗಡಿಯಲ್ಲಿ ಖ್ಯಾತೆ. ಗೋವಾಕ್ಕೆ ಸೇರುತ್ತಾ ಎರಡು ತಾಲೂಕು? ಕೊಂಕಣಿ ಖ್ಯಾತೆ. ನ್ಯೂಸ್ 18 एक्सक्लूसिव। कारोबार में 85% कोंकणी लोग हैं। ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ನೋಡಿದ್ರ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಯಾವ ರೀತಿಯಾಗಿ ಗಡಿ ಕಿರಿಕನ್ನ ತೆಗಿತಾ ಅಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ, ಅದೇ ರೀತಿಯಾಗಿ ಈಗ ಕಾರವಾರದಲ್ಲಿ ಗೋವಾದಿಂದ ಗಡಿ ಕಿರಿಕನ್ನ ತೆಗೆಯಲಾಗ್ತಾ ಇರುವಂತದ್ದು. ಗೋವಾಕ್ಕೆ ಬೇಕಂತೆ ಕಾರವಾರ, ಜೋಯಿಡಾ ಅವರ ರಾಜ್ಯವನ್ನೇ ಅವ್ರಿಗೆ ನೆಟ್ಟಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಇನ್ನ ನಮ್ಮ ರಾಜ್ಯದ ಎರಡು ತಾಲೂಕುಗಳು ಗೋವಾಗೆ ಸೇರ್ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ ಗೋವಾ ಕೊಂಕಣಿ ಮಂಚ್ ಈ ಸಂಘಟನೆಯವರು. ಗೋವಾ ಕೊಂಕಣಿ ರಾಜ್ಯ ಏಕೀಕರಣ ಮಂಚ್ನಿಂದ ಪತ್ರವನ್ನ ಬರೆಯಲಾಗಿದೆ. ಭಾಷೆ ಹೆಸರಲ್ಲಿ ಗಡಿ ಖ್ಯಾತೆಯನ್ನ ತೆಗೆದಿದೆ ಕೊಂಕಣಿ ಮಂಚಲ್ಲಿ. ಭಾಷೆ ಆಧಾರದಲ್ಲಿ ಗೋವಾಕ್ಕೆ ಸೇರಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ಕಾರವಾರ ಮತ್ತು ಜೋಯಿಡಾ ತಾಲೂಕುಗಳ ಸೇರ್ಪಡೆಗೆ ಪತ್ರವನ್ನ ಬರೆಯಲಾಗಿದೆ. ಪತ್ರದ ಬೆನ್ನಲ್ಲೇ ಸಹಿ ಸಂಗ್ರಹಕ್ಕೂ ಕೂಡ ಕೊಂಕಣಿ ಮಂಚ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕಾರವಾರ ಜೋಯಿಡಾ ಭಾಗದಲ್ಲಿ ಸಹಿ ಸಂಗ್ರಹಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಸಹಿ ಸಂಗ್ರಹಕ್ಕೆ ಹೋದಂತ ಸಂದರ್ಭದಲ್ಲಿ ಚೆನ್ನಾಗಿ ಹಿಗ್ಗಮುಗ್ಗ ಒದೆ ತಿನ್ನುವಂತ ಸಾಧ್ಯತೆ ಇದೆ. ಆ ಭಾಗದ ನಾಯಕರು ಬಂದ್ರೆ ಸಹಿ ಸಂಗ್ರಹದ ಜೊತೆ ಕಾನೂನು ಹೋರಾಟಕ್ಕೂ ಕೂಡ ಚಿಂತನೆಯಂತೆ. ಕೊಂಕಣಿ ಮಂಚ್ ಕಿರಿಕೆ ಕನ್ನಡಿಗರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದವರು ಯಾವ ರೀತಿಯಾಗಿ ಖ್ಯಾತೆ ತೆಗಿತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಈ ಒಂದು ಚಿಕ್ಕ ರಾಜ್ಯ ಇದೆಯಲ್ಲ ಗೋವಾದವರು ಕಾರವಾರ ಮತ್ತೆ ಜೋಯಿಡಾ ನಮಗ್ ಸೇರ್ಬೇಕು ಅಂತ ಈಗ ಪತ್ರವನ್ನ ಬರ್ದಿದ್ದಾರಂತೆ. ಸಹಿ ಸಂಗ್ರಹಕ್ಕೆ ಬೇರೆ ಮುಂದಾಗ್ತಾ ಇದ್ದಾರಂತೆ. ಶಾಂತಿ ಸುವ್ಯವಸ್ಥೆಯಿಂದ ಇರುವಂತ ಗಡಿಭಾಗವನ್ನ ಈಗ ಪ್ರಕ್ಷುಬ್ಧ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥಿತವಾದಂತ ಪ್ಲಾನ್ ಅನ್ನ ಮಾಡಬೇಕು, ರಾಜಕಾರಣವನ್ನ ಮಾಡ್ಲಿಕ್ಕೆ ಇವ್ರಿಗೆ ಬೇರೆ ವಿಚಾರ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಇದಕ್ಕೆ ಕನ್ನಡ ಪರ ಸಂಘಟನೆಯವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮುಟ್ಟಾಳ್ರು ಸುಮ್ನಿರೋದಕ್ಕೂ ಬಿಡೋದಿಲ್ಲ ಅಂತ ಕಾಣಿಸುತ್ತೆ ಜನರನ್ನ. ಅಲ್ಲಿ ಏನಾದ್ರೂ ಒಂದು ಖ್ಯಾತೆ ತೆಗೆದು ಬಿಟ್ಟು ಜಗಳ ಆಡ್ಸೋದಕ್ಕೆ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಇವರೆಲ್ಲರೂ. गोवा इंडिपेंडेंट होने के पहले कारोबार ब्रिटिश के अंडर था. हम लोगों को एक्चुअली कारोबार उसमें से चला गया. कारोबार को प्राधान्य नहीं मिला. कारोबार में 85% कोंकणी लोग हैं, कोंकणी भाषिक है. और वहाँ पर तो 99%, जोइडा में तो 99% कोंकणी भाषिक है. और एडजॉइनिंग आर्टिकल 3 के कॉन्स्टिट्यूशन का आर्टिकल 3 के हिसाब से उसमें लिखा है एडजॉइनिंग स्टेट वहाँ पे जो भाषिक रहेगा उसमें हम लोग मर्ज कर सकते हैं करके एक ये क्लॉज है. आर्टिकल 3 फुल वही है. इसलिए हम लोग कॉन्स्टिट्यूशन के फ्रेमवर्क में रहकर ही हम लोग ಕೊಂಕಣಿ ಮಂಚ್ ಅಂತಕ್ಕಂಥ ಒಂದು ಸಂಘಟನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಕೊಂಕಣಿ ಮಾತನಾಡತಕ್ಕಂಥ ಭಾಷಿಕರ ಒಂದು ರಾಜ್ಯ ರಚನೆಯ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದೆ ಅಂತಕ್ಕಂಥದ್ದು. ಗೋವಾ ರಾಜ್ಯ ಕೊಂಕಣಿ ಮಂಚದ ಈ ನಡೆಯನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನಾನು ಖಂಡಿಸ್ತೇನೆ. ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕಂತಕ್ಕಂಥ ಬೇಡಿಕೆ ಅತ್ಯಂತ ಒಂದು ರೀತಿಯ ಬಾಲಿಶವಾದದ್ದು. ಇದು ಈ ರೀತಿಯ ಕನಸುಗಳನ್ನು ಕಾಣೋದು, ಈ ರೀತಿಯ ವಿಚಾರಗಳನ್ನು ಜನರಲ್ಲಿ ಬಿತ್ತೋ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಏನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾಗಿರುವಂತ ಮಾಧವ್ ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಧವ್ ನಾಯಕ್ ಅವರೇ, ನೋಡ್ತಾ ಇದ್ವಿ ಮಹಾರಾಷ್ಟ್ರದ ಮುಟ್ಟಾಳ್ರು ಬೆಳಗಾವಿ ನಮಗ್ ಸೇರ್ಬೇಕು ಅಂತ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ರು ಆ ಒಂದು ವಿಚಾರವನ್ನ ಇಟ್ಕೊಂಡು. ಈಗ ಗೋವಾಗೆ ಈ ಕಾರವಾರ ಜೋಯಿಡಾ ವಿಚಾರ ಸಿಗ್ತಾ ಇದೆ ಅಂತ ಕಾಣಿಸುತ್ತೆ ರಾಜಕಾರಣವನ್ನ ಮಾಡ್ಲಿಕ್ಕೆ. ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ ಈಗ? ಈಗ ಕೇಳಿಸ್ತಾ ಇದೆ. ಏನಿ ಮುಟ್ಟಾಳ್ರ ಬೇಡಿಕೆ ಅಂತ ಕಾರವಾರ ಜೋಯಿಡಾ ಸೇರ್ಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾರೆ. ಮೊದಲಿಂದ ಇರುವಂತದ್ದೇ ಅವ್ರದ್ದು. ಆಮೇಲೆ ಇಲ್ಲಿ ಕೊಂಕಣಿ ಮಂಚ್ ಅವರು ಆಗಿರ್ಬೋದು, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಗಿರ್ಬೋದು, ಈ ಧ್ವನಿಯನ್ನ ಮೊದಲೇ ಬೆಳಗಾವ್ ಆಗ್ಲಿ ಇಲ್ಲಿ ಕಾರವಾರದ ಗಡಿ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ.
ಈ ಹಿಂದೆ ಸಹಿತ ಇಂತಹ ಕೆಲವರು ಈ ಕೊಂಕಣಿ ಮಂಚದವರು ಈ ರೀತಿ ಮಾಡಿ ಕೆಲವೊಂದು ಈ ಪ್ರವೀಣ್ ಶೆಟ್ಟಿ ಬಳಗದವರು ಬಂದು ಇಲ್ಲಿ ಅವರಿಗೆ ಮೊಟ್ಟೆ ಅಭಿಷೇಕವನ್ನು ಮಾಡಿದಂತ ಉದಾಹರಣೆಗಳು ಸಹಿತ ಇವೆ. ಆದ್ರೆ ಇಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳು, ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಗಡಿ ಭಾಗದ ಸಮಸ್ಯೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಏನ್ ಸಮಸ್ಯೆ ಇದೆ, ಯಾಕೆ ಇಂಥ ಧ್ವನಿ ಆಗಾಗ ಎದ್ದು ಬರ್ತದೆ ಅಂತ ಹೇಳುವಂತದ್ದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಾದಂತ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಇವತ್ತಿನ ಸಂದರ್ಭದಲ್ಲಿ. ಕಾರವಾರ ತುಂಬಾ ಸಂಪದ್ಭರಿತವಾಗಿದೆಯಲ್ಲ, ಒಂದ್ ಕಡೆ ವಾಯುನೆಲೆ ಇದೆ, ಇನ್ನೊಂದ್ ಕಡೆ ಅಣು ವಿದ್ಯುತ್ ಸ್ಥಾವರಗಳಿದೆ. ಭಾಷೆಗಿಂತ ಸಂಪದ್ಭರಿತವಾಗಿರುವಂತದ್ದೇ ಇವ್ರಿಗ ಕಣ್ಕುಗ್ತಾ ಇದೆ ಅಂತ ಕಾಣಿಸುತ್ತೆ. ಅಲ್ಲ, ಅದು ಒಂದು ಕಾರಣ ಇದೆ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಅಸಹಾಯಕತೆ, ಇಲ್ಲಿಯ ಜನಪ್ರತಿನಿಧಿಗಳ ಅಸಹಾಯಕತೆಯನ್ನ ಅವರು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಒಂದು, ಇಲ್ಲಿ ಗಡಿ ಭಾಗದಲ್ಲಿ ಯಾವುದೇ ಈ ಕೈಗಾರಿಕೆ ಅಭಿವೃದ್ಧಿ ಆಗದೇ ಇರುವಂತದ್ದು. ಇಲ್ಲಿಯ ಈ ವಿದ್ಯಾವಂತ ಯುವಕರು ಪ್ರತಿ ದಿವಸ ಬೆಳಿಗ್ಗೆ ಟ್ರೈನ್ ನಲ್ಲಿ ಹೋಗಿ ಸಂಜೆ ಮಾಧವ್ ನಾಯಕ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಈ ಒಂದು ವಿಚಾರವನ್ನ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.